ನಮಸ್ಕಾರ ಸ್ನೇಹಿತರೆ, KCT ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, KCT ಅಷ್ಟಲ್ಲ, KCT ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ಈಗಾಗಲೇ ನಮ್ಮ ಚಾನಲ್ ಬಹಳಷ್ಟು ದಿನಗಳಿಂದ ಕೂಡ ಕೆಲವೊಬ್ಬರು ಹೊಸದಾಗಿ ಈ ಒಂದು ಕೌನ್ಸ್ಲಿಂಗ್ ಅಂದರೆ ಈ ವರ್ಷದ ಕೌನ್ಸ್ಲಿಂಗ್ಗೋಸ್ಕರ ಏನೇನೆಲ್ಲ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಬಂದಾಗ ಅಥವಾ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾದಾಗ ಕೆಲವೊಂದಿಷ್ಟು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ. ಸೊ ಅಂಥವ್ರಿಗೆ ಥ್ಯಾಂಕ್ ಯು. ಯಾಕಂತಂದರೆ ನೋಡಿ, ನಾವು ಹೋದ ವರ್ಷದ ಹುಡುಗರನ್ನ ಯಾರಾದರೂ ನಿಮ್ಮ ಸೀನಿಯರ್ಸ್ ಇದ್ದಂದ್ರೆ ಕೇಳಿ ನಮ್ಮ ಚಾನಲ್ ಬಗ್ಗೆ ನಿಮ್ಗೆ ಬೇಕಾದರೆ ಹೇಳ್ತಾರೆ. ಓಕೆ ಸರ್, ಇವಾಗ ನಾನು ಡೈರೆಕ್ಟಾಗಿ ಏನು ಕೂಡ ಮಾತಾಡೋಲ್ಲ, ಡೈರೆಕ್ಟ್ ಟಾಪಿಕ್ ಬರ್ತೀನಿ. ನೋಡಿ, ನಿಮ್ಗೆ ಈಗ ಏನು ಎರಡು ಗುಡ್ ನ್ಯೂಸ್ ಅಂತ ಹೇಳಿದ್ದೀನಿ. ಯಾರಿಗಪ್ಪ ಅಂತಂದರೆ KCT ಆ್ಯಂಡ್ ನೀಟ್ ಇಬ್ಬರೂ ಕೂಡ ಗುಡ್ ನ್ಯೂಸ್ ಅಂತ ಏನು ಹೇಳಿದ್ದೀನಿ ಅಂತಂದರೆ, ಹೌದು ಖಂಡಿತವಾಗಲೂ ಕೂಡ ಗುಡ್ ನ್ಯೂಸ್. ಯಾಕಂದರೆ ಭಾಳಷ್ಟು ಹುಡುಗರು ಕೂಡ ಇದು ಎಷ್ಟೋ ಹುಡುಗರು ಕೂಡ ಕೇಳ್ಕೊತಿದ್ರು, ಇದು ಆಗದೇ ಇರಲಪ್ಪ ಅಂತ ಕೇಳ್ಕೊತಾ ಇರ್ತಾರೆ. ಯಾಕಂತಂದರೆ ವರ್ಷ ನೋಡ್ತೀವಿ, ವರ್ಷಕ್ಕಿಂತ ಕಾಲೇಜಸ್ಗಳು ಜಾಸ್ತಿ ಆಗ್ತಾ ಹೋಗಿದ್ದು ಕೌನ್ಸ್ಲಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಬಟ್ ಅದು ಅಂದರೆ ಅದು ಜಾಸ್ತಿ ಆಗೋದು ಅಡ್ವಾಂಟೇಜ್ ಯಾರಿಗೆ? ಸ್ಟೂಡೆಂಟ್ಸ್ಗೆ. ಬಟ್ ಅದ್ರ ತಕ್ಕನಂಗೆ ಏನಪ್ಪ ಅಂತಂದರೆ ಫೀಸು ಕೂಡ ಜಾಸ್ತಿ ಆಗ್ತಾ ಹೋಗಿತ್ತು. ಮೀನ್ಸ್ ಏನಂತಂದರೆ ವರ್ಷನೂ ಕೂಡ 5,000 10,000 ಕಾಲೇಜ್ ಫೀಸಸ್ಗಳು ಏನು ಮಾಡ್ತಿದ್ರು, ಜಾಸ್ತಿ ಮಾಡ್ಕೊತಾನೆ ಹೋಗ್ತಿದ್ರು. ಅಟ್ ಎ ಟೈಮ್ 20,000 ರೂಪಾಯಿ ಕೂಡ ಎಟ್ ಎ ಟೈಮು ಜಾಸ್ತಿ ಮಾಡಿದ್ದು ಕೂಡ ನಾವು ನೋಡಿದ್ವಿ. ಸೊ ಇದ್ರ ತಕ್ಕನಾಗಿ ಯಾವಾಗಪ್ಪ ಇದಕ್ಕೆ ಕಡಿವಾಣ ಬೀಳುತ್ತೆ? ಕಡಿವಾಣ ಆಗದೇ ಇದ್ರೂ ಚಿಂತೆ ಇಲ್ಲ. ಸದ್ಯಕ್ಕೆ ಹುಡುಗರು ಸಿಚುವೇಶನ್ ಹೆಂಗಿರ್ತಂತಂದರೆ ಹೆಚ್ಚಿಗೆ ಆಗದೇ ಇದ್ರೆ ಸಾಕಪ್ಪ, ಸದ್ಯಕ್ಕೆ ಎಷ್ಟೇ ಇದ್ರೂ ಇರಲಿ ಅಂತಂದು ಯಾವಾಗಪ್ಪ ಆಗುತ್ತೆ ಅಂತಂದು ಕೊನೆಗೆ ಏನಂತಂದರೆ ಈ ವರ್ಷಕ್ಕೆ ಯಾವುದೇ ರೀತಿಯಾಗಿ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಇದೇ ಬಂದ್ಬಿಟ್ಟು. ಸರಿ, ನಿಮ್ಮ ಕರೆಕ್ಟ್ ಕೇಳ್ಕೊರಿ. ನಿಮಗೆ ಯಾರಿಗೆ ಅಂತಂದರೆ ಮೆಡಿಕಲ್ ಆ್ಯಂಡ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಅಂತ ಏನು ಹೇಳಿದೆ, ನಿಮ್ಗೆ ಏನಿರುತ್ತೆ ಅಂತಂದರೆ ಇಲಾಖೆಗಳು ಅಂತ ಬರ್ತವೆ. ಮೀನ್ಸ್ ಇಂಜಿನಿಯರ್ ಮಾಡ್ತಿತ್ತಂದರೆ ತಾಂತ್ರಿಕ ಶಿಕ್ಷಣ ಅಂತ ಬರ್ತದೆ ನಮ್ಮ ಒಂದು ಕರ್ನಾಟಕದಲ್ಲಿ. ಆ್ಯಂಡ್ ಅದೇ ರೀತಿಯಾಗಿ ಮೆಡಿಕಲ್ ಸ್ಟೂಡೆಂಟ್ ನೋಡಿತಂದರೆ ನಿಮಗೆ ವೈದ್ಯಕೀಯ ಶಿಕ್ಷಣ ಅಂತ ಬರ್ತದೆ. ಈ ಎರಡೂ ಕೂಡ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೆಲ್ಲ ಬಂದೈತೆ ಅಂತ ಒಂದು ಗುಡ್ ನ್ಯೂಸ್ ಏನಂತಂದರೆ, ಒಂದು ಈಗ ಮೆಡಿಕಲ್ಗೆ ಸಂಬಂಧಪಟ್ಟಾಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಂತಂದ್ರೆ ವರ್ಷ ಕೂಡ ಎಷ್ಟು ಫೀಸ್ ಇತ್ತು ಅದಕ್ಕಿಂತ ಕೂಡ ಏನಪ್ಪ ಅಂದರೆ ಒಂದು 10% ಜಾಸ್ತಿ ಮಾಡಬೇಕು ಅಂತಂದು ಏನು ಮಾಡಿದ್ದಾರೆ ಅಂತಂದರೆ ಮನವಿನ ಸಲ್ಲಿಸಿರ್ತಾರೆ. ಬಟ್ ಆಗಿಲ್ಲ. ಯಾಕಂತಂದರೆ ಹೋದ ವರ್ಷವೇ ಜಾಸ್ತಿ ಮಾಡಿದ್ದಾರೆ ಫೀಸ್, ಮತ್ತೆ ಜಾಸ್ತಿ ಮಾಡ್ತಾ ಹೋಗ್ತಂದರೆ ಇದು ನಮ್ಮ ಒಂದು ಶಿಕ್ಷಣ ಇಲಾಖೆ ಕೆಟ್ಟ ಹೆಸರು ಅಂತ ಕೂಡ ಶಿಕ್ಷಣ ಸಚಿವರು ಓಪನ್ ಆಗಿ ಹೇಳಿದಾರೆ ಇದನ್ನು. ಸೊ ಹಂಗಾಗಿ ಮೆಡಿಕಲಲ್ಲಿ ಮಾಡತಕ್ಕಂಥ ಒಂದಿಷ್ಟು ಕೋರ್ಸಸ್ಗಳು, ನೀವು ಫಾರ್ ಎಕ್ಸಾಂಪಲ್ MBBS ಮಾಡ್ತಿರ್ತಾರೆ, ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಅದ್ರ ಮೇಲೆ ಕಣ್ಣಿತ್ತು ಎಲ್ಲರೂ ಕೂಡ. ಈ ವರ್ಷಕ್ಕೆ ಏನಾದರೂ ಫೀಸ್ ಎಷ್ಟು ಮಾಡ್ತಾರೆ ಅಂತಂದು ಮೆಡಿಕಲಲ್ಲಿ ಬರುವಂಥ MBBS ಕೋರ್ಸ್ಗೆ ಮಾತ್ರ ಏನಪ್ಪ ಅಂತಂದರೆ ನಿಮ್ಗೆ ಯಾವುದೇ ರೀತಿಯಾಗಿ ಫೀಸ್ ಹೆಚ್ಚಳ ಇಲ್ಲ. ಆ್ಯಂಡ್ ಅದೇ ರೀತಿಯಾಗಿ ಬರುವಂಥ ಕೋರ್ಸಸ್ ನಿಮಗೆ ನರ್ಸಿಂಗ್ ತೊಗೊತಿರೋ, B ಫಾರ್ಮಾ ತೊಗೊತಿರೋ, D ಫಾರ್ಮಾ ತೊಗೊತಿರೋ, ಅಥವಾ ಅದನ್ನ ಬಿಟ್ಟು AHS BPT BPO ಓಕೆ ಇದೆಲ್ಲನೂ ಕೂಡ ಕೋರ್ಸಸ್ಗಳು ಇನ್ನೂ ಕೂಡ ಭಾಳಷ್ಟುಗಳು ಬರ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ BMS ಬರ್ತದೆ, ಡೆಂಟಲ್ ಕೂಡ ಬರ್ತದೆ. ಇಷ್ಟೆಲ್ಲ ಒಂದು ಕೋರ್ಸಸ್ ಕೊಡುಗೆ ಎಲ್ಲ ಯಾವುದೇ ಒಂದು ಕೋರ್ಸು ಕೂಡ ಈ ಸರ್ತಿ ಹೋದ ವರ್ಷಕ್ಕಿಂತಲೂ ಫೀಸ್ ಜಾಸ್ತಿ ಇರೋಲ್ಲ. ಇದೊಂದು ಗುಡ್ ನ್ಯೂಸು. ಆ್ಯಂಡ್ ಎರಡನೇದಾಗಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ನಿಮ್ಗೆ ಯಾವ ರೀತಿ, ನಿಮಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ನಿಮಗೂ ಕೂಡ ಈ ಹೋದ ವರ್ಷ ಏನು ಮಾಡಿದ್ರಪ್ಪ ಅಂತಂದರೆ ಫೀಸ್ ಜಾಸ್ತಿ ಏನಂತಂದರೆ ವೈದ್ಯಕೀಯ ಶಿಕ್ಷಣ ಇಲಾಖೆದವ್ರು ಏನು ಮಾಡಿದ್ರು 10% ಏನೋ ಜಾಸ್ತಿ ಮಾಡಿದ್ರು ಅಂತಂದು. ಈಗ ತಾಂತ್ರಿಕ ಶಿಕ್ಷಣದವ್ರು ಈ ಇಲಾಖೆ ಕಡೆಯಿಂದ ಏನಪ್ಪ ಅಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ, ಯಾಕಂದರೆ ಈಗ KCT ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತಂದರೆ ಬರೋಬ್ಬರಿ 1 ಲಕ್ಷ ಹೋದ ಸರ್ತಿನೇ ನೋಡಿದ್ವಿ ನಾವು 1,20,000 ಸೀಟ್ಗಳು ಏನಂತಂದರೆ ಕಡೆಯಿಂದ ಅಡ್ಮಿಷನ್ ಅದು. ಸೊ ಈ ಸರ್ತಿ ಇನ್ನೂ ಕೂಡ ಜಾಸ್ತಿನೇ ಆಗ್ತವೆ, 1,30,000 ಅನ್ಕೊಳ್ಳೋಣ. ಈ ಎಲ್ಲ ಒಂದು ಸ್ಟೂಡೆಂಟ್ಸ್ ಕಡೆಯಿಂದ ಅಟ್ಲೀಸ್ಟ್ ನೋಡಿ ಅವ್ರು ಏನು ಬೇಡ ಒಂದು 5,000 10,000 ಹೆಚ್ಚಿಗೆ ತೊಗೊಂಡ್ರು ಕೂಡ ಎಷ್ಟೊಂದು ಅಮೌಂಟ್ ಆಗುತ್ತೆ. ಸೊ ಇದನ್ನೇ ಗಮನದಲ್ಲಿ ಇಟ್ಕೊಂಡು ಇದನ್ನು ಕೂಡ ಸರ್ಕಾರಕ್ಕೆ ಅಂದರೆ ಮನವಿಯನ್ನು ಮಾಡಿದ್ರು. ಬಟ್ ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಕಡೆಯಿಂದ ಹೆಚ್ಚಳ ಆಗಿಲ್ಲ. ಇದೊಂದು ಒಳ್ಳೆ ಗುಡ್ ನ್ಯೂಸ್. ಓಕೆ ನಾನು ಇವಾಗ ಏನು ಕ್ಲಾರಿಫಿಕೇಷನ್ ಕೊಡ್ತೇನೆ ಅಂತಂದರೆ, ಇದನ್ನೆಷ್ಟೆಲ್ಲ ಕೂಡ ಫೀಸ್ ತೊಗೋಬೇಕಂತ ಇವ್ರ ಕಡೆ ಅಂತ ಏನಿದೆ ಇದಂದರೆ ಏನು ಅನ್ಕೊಂಡ್ಬಿಟ್ಟವ್ರೆ. ಮೀನ್ಸ್ ಏನಪ್ಪ ಅಂದರೆ ದುಡ್ಡು ತೊಗೊಳ್ತಾರೆ, ಮುಂದೆ ಸ್ಕಾಲರ್ಶಿಪ್ ಆದರೂ ಸರಿಯಾಗಿ ಕೊಡ್ತಾಯಿದ್ದಾರಾ? ಅದನ್ನು ಕೂಡ ಕೊಡ್ತಿಲ್ಲ. ಅಂದರೆ ಸ್ಕಾಲರ್ಶಿಪ್ ಬ್ಲೇಮ್ ಮಾಡೋದು ಗೌರ್ಮೆಂಟ್ಗೆ ಬ್ಲೇಮ್ ಮಾಡ್ತೀವಿ. ಓಕೆ, ಒಂದು ಒಳ್ಳೆ ಅಂದರೆ ಗೌರ್ಮೆಂಟ್ ಕಡೆಯಿಂದ ಬಂದಿರತಕ್ಕಂಥ ಒಂದು ಅಂದರೆ ಇಲಾಖೆ ಕಡೆ ಅಂದರೆ ಶಿಕ್ಷಣ ಸಚಿವರು ಅವ್ರ ಕಡೆ ಬಂದಿರತಕ್ಕಂಥದ್ದು ಏನಪ್ಪ ಅಂದರೆ ಯಾವುದೇ ರೀತಿ ಫೀಸ್ ಹೆಚ್ಚಳಲ್ಲ ಅಂತ ಹೇಳಿದ್ರೆ, ಇದರ ಹೆಚ್ಚಿಗೆ ಮಾಡಿದರೂ ಸಹಿತ ಸ್ಕಾಲರ್ಶಿಪ್ ಸರಿಯಾಗಿ ಕೊಟ್ಬಿಟ್ರೆ ಅವ್ರು ಕಟ್ಟಿರ್ತಕ್ಕಂಥ ಅಮೌಂಟ್ ಏನಿದೆ ಅದೆಲ್ಲನೂ ಕೂಡ ರಿಟರ್ನ್ ಆಗಿಬಿಡ್ತದೆ. ಓಕೆ, ನಾನು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಎಷ್ಟೊಂದು ಗೌರ್ಮೆಂಟ್ ಕಾಲೇಜಲ್ಲಿ MBBS ಎಷ್ಟೊಂದು ಫೀಸ್ ಕಟ್ತಾರೆ. ಓಕೆ, ಲೈಕ್ ಇಂಜಿನಿಯರ್ ಸ್ಟೂಡೆಂಟ್ಸ್ನ ತೊಗೊರಿ 1 ಲಕ್ಷ ಎಲ್ಲನೂ ಕೂಡ ಫೀಸ್ ಕಟ್ತಾ ಇರ್ತಾರೆ. ನೀವು ಆ ಸ್ಕಾಲರ್ಶಿಪ್ ಏನಾದರೂ ಸರಿಯಾಗಿ ಬರೋದು ಬಂತಂದರೆ ಅದ್ರೂ ಕೂಡ SC ಸ್ಟೂಡೆಂಟ್ಸ್ಗೆ 1 ಲಕ್ಷ ರೂಪಾಯಿನೂ ಕೂಡ ವಾಪಸ್ ಬಂದ್ಬಿಡುತ್ತೆ ಫೀಸ್ ಮೂಲಕ. ಓಕೆ, ಬಟ್ ಈಗ ಫಾರ್ ಎಕ್ಸಾಂಪಲ್ ಈಗ ಜನರಲ್ ಸ್ಟೂಡೆಂಟ್ಸ್ ಅಪ್ಪ ಕೇಳಿದಂದರೆ ಅವ್ರಿಗೂ ಕೂಡ ಏನಾಗುತ್ತಂದರೆ ನೋಡಿ, ಈ ವರ್ಷ ಕೇವಲ 18,000 ಮಾಡಿದ್ರು, ಅಂದರೆ 20,000 ಮಾಡಿದ್ರು. ಮೊದಲೆಲ್ಲ ಕೂಡ ಜಾಸ್ತಿ ಬರ್ತಾಯಿತ್ತಾ? ಹೌದು, ಖಂಡಿತವಾಗ್ಲೂ ಕೂಡ ಬರ್ತದೆ. ಏನಕ್ಕೆ ಕಡಿಮೆ ಮಾಡಬೇಕು ಸ್ಕಾಲರ್ಶಿಪ್ನ? ಓಕೆ, ಸ್ಕಾಲರ್ಶಿಪ್ ಕೊಡುವಂಥ ಸ್ಟೂಡೆಂಟ್ಸ್ ಅದೊಂದು ಕೊಡಬೇಕು. ಇದೊಂದು ಭಾಳಷ್ಟು ಕಾಡುತ್ತೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ. ಯಾಕಂದರೆ ಕಳೆದ 2 ವರ್ಷದ ಹಿಂದೆ ಏನಿತ್ತು ಆ ಒಂದು ಸ್ಕೀಮ್ಸ್ಗಳು ಮತ್ತೆ ಸ್ಕಾಲರ್ಶಿಪ್ಪಲ್ಲಿ ಬಂತಂದರೆ ಸ್ಟೂಡೆಂಟ್ಸ್ಗೆ ಇನ್ನೂ ಕೂಡ ಒಂದು ಗುಡ್ ನ್ಯೂಸು. ಸದ್ಯಕ್ಕಂತ ಏನಪ್ಪ ಅಂದರೆ ಯಾವುದೇ ರೀತಿಯಾಗಿ ನಮ್ಮ MBBS ಮತ್ತು ಮೆಡಿಕಲ್ ಟೋಟಲಾಗಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗು ಕೋರ್ಸ್ಗಳಿಗೆ ಯಾವುದೇ ರೀತಿಯಾಗಿ ಫೀಸ್ ಹೆಚ್ಚಳ ಇಲ್ಲ ಅಂತ ಹೇಳಿದಾರೆ. ನೋಡಬೇಕು, ಯಾಕಂದರೆ ನಮ್ಮ KEದವರು ಆಫೀಷಿಯಲ್ ಬಿಟ್ಟಾದ ತಕ್ಷಣ ಇನ್ನೂ ಕೂಡ ಗೊತ್ತಾಗುತ್ತೆ. ಆವಾಗ ಒಂದು ಫೀಸ್ ಸ್ಟ್ರಕ್ಚರ್ ಬಿಡ್ತಾರೋ
ಫೀ ಸ್ಟ್ರಕ್ಚರಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಎಲ್ಲನೂ ಕೂಡ ಸಿಗುತ್ತೆ. ಬಟ್ ಅದು ಮಾತ್ರ ಯಾರಿಗೆ ಬರೋಬ್ಬರಿ ಅಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಅದು ಕರೆಕ್ಟ್ ಇರ್ತದೆ. ಬಟ್ ರಿಮೈನಿಂಗ್ ಕೋರ್ಸಸ್ಗಳಿಗೆ ಸ್ವಲ್ಪ ಫೀ ಸ್ಟ್ರಕ್ಚರ್ ವೇರಿಯೇಷನ್ ಆಗುತ್ತಾ ಹೋಗ್ತಾ, ಅಂದರೆ ಅವ್ರು ಬಿಟ್ಟಿರ್ತಕ್ಕಂಥ ಫೀ ಸ್ಟ್ರಕ್ಚರ್ಗೂ ನಾಳೆ ನೀವು ಅಡ್ಮಿಷನ್ ಹೋದಾಗ ಆಗತಕ್ಕಂಥ ಅಮೌಂಟು ಕೂಡ ಜಾಸ್ತಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಈವನ್ ಇಂಜಿನಿಯರಿಂಗ್ಗಳು ಕೂಡ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಬಟ್ ಅಷ್ಟೊಂದು ಆಗಲ್ಲ. ಮೇನ್ ಕೆ ಕಡೆಯಿಂದ ಬರುವಂಥ ಫೀ ಸ್ಟ್ರಕ್ಚರು ಅದು ನಮಗೆ ಬರಬೇಕು. ಓಕೆ, ಅಲ್ಲಿವರೆಗೂ ನೋಡೋಣ, ವೇಟ್ ಮಾಡೋಣ. ಯಾವುದೇ ರೀತಿಯಾಗಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂತಂದರೆ ಇಷ್ಟೆಲ್ಲ ಕೂಡ ಓಪನಾಗಿ ಹೇಳಿದ್ದಾರೆ ಶಿಕ್ಷಣ ಸಚಿವರು. ಇದೇ ಒಂದು ಖುಷಿಗೆ ಈಗ ಯಾರೆಲ್ಲ ಬಂದರೆ ಇಲ್ಲಿವರೆಗೂ ಬಂದವರು ಇಲ್ಲಿ ವೀಡಿಯೋ ನೋಡಿತ್ತಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾಕಂದರೆ ಮುಂದೆ ಬರುವಂಥ ಏನೋ ಒಂದು ಅಪ್ಡೇಟ್ಸ್ಗಳಾಯಿತು ಇನ್ಫಾರ್ಮೇಷನ್ ಕೂಡ ಹೇಳ್ತಾ ಇರ್ತೀನಿ. ಓಕೆ ಸರಿ, ಇನ್ನೂ ಕೂಡ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿದವರು ಈಗ ತಾನೇ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಓಕೆ ಬಾಯ್.